ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಸಂವಿಧಾನ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಂವಿಧಾನ ದಿನಾಚರಣೆಯನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಗೋಸ್ಕರ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಏನು ಮಾಡಿದಾರಪ್ಪ ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಸಂವಿಧಾನದ ದಿನಾಚರಣೆಯ ಸಂವಿಧಾನದ ಬಗ್ಗೆ ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡುವಗೋಸ್ಕರ ಸಂವಿಧಾನದ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳನ್ನು ಆ ಪರಿಕಲ್ಪನೆಯನ್ನು ಅವರು ಅಧ್ಯಯನ ಮಾಡುವಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ 4 ಗುಂಪುಗಳನ್ನಾಗಿ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಆ ಎಲ್ಲ ಗುಂಪುಗಳಿಗೆ ಪ್ರಥಮವಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶಿಕ್ಷಕಿಯರಾಗಿರ್ತಕ್ಕಂಥ ಸವಿತಾ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಈಗ 1ನೇ ರೌಂಡು 1ನೇ ಟೀಮ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ಎಂದರೇನು ಹೆಸರೇ? ಒಂದು ದೇಶದ ಸರ್ವಶ್ರೇಷ್ಠ ಕಾನೂನುಗಳನ್ನು ಸಂವಿಧಾನ ಎನ್ನುವುದು. ವಿಶೇಷದಲ್ಲಿ ಹಮ್ಮಿಕೊಂಡಂತ ಪ್ರಶ್ನೋತ್ತರದಲ್ಲಿ 4 ತಂಡದಲ್ಲಿ ಮೊದಲನೇ ತಂಡವಾಗಿ 3ನೇ ಟೀಮ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 65 ಅಂಕಗಳಿಂದ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು 2ನೇ ಸ್ಥಾನ ಜವಾಹರ್ಲಾಲ್ ನೆಹರು 4ನೇ ಟೀಮ್ 45 ಅಂಕಗಳಿಂದ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು 3ನೇ ಪ್ಲೇಸ್ ಮೊದಲನೇ ಟೀಮ್ ರಾಜೇಂದ್ರ ಪ್ರಸಾದ್ 40 ಅಂಕಗಳಿಂದ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ.